ಪರಿಷತ್ ಕದನ ಕಾಂಗ್ರೆಸ್ಗೆ ಹೆಚ್ಚುವರಿ, ಬಿಜೆಪಿಗೆ ನೋಡಿ ಶಾಕ್ ಎದುರಾಗ್ಬಿಟ್ಟಿದೆ. ಈಗ 7 ಶಾಸಕರ ಕ್ರಾಸ್ ವೋಟ್. ಬಿಜೆಪಿ ಹೈಕಮಾಂಡ್ ಕೂಡ ಗರಂ ಆಗಿದ್ದಾರೆ, ವರದಿಯನ್ನ ಕೇಳಿದ್ದಾರೆ. ರಾಜ್ಯ ಬಿಜೆಪಿ ನಾಯಕರ ಮೇಲೆ ನಿಜಕ್ಕೂ ಈಗ ಹೈಕಮಾಂಡ್ ನಾಯಕರು ಕಿಡಿಕಿಡಿ ಕಾರ್ತಿದ್ದಾರೆ. ಒಂದು ಕಡೆ ಅಡ್ಡ ಮತದಾನ ಆಗಿದೆ, ಸಂಕಷ್ಟದಲ್ಲಿದ್ದಾರೆ ರಾಜ್ಯ ಬಿಜೆಪಿ ನಾಯಕರ ಟೀಮ್. ಬಿಜೆಪಿಗೆ ಶಾಸಕರ ಮೇಲಿನ ನಂಬಿಕೆಯ ಮುಳುವಾಯ್ತಾ ಹಾಗಾದ್ರೆ ಅನ್ನುವಂತಹ ಪ್ರಶ್ನೆ. ಒಂದು ಕಡೆ ಬೇಜವಾಬ್ದಾರಿತನ, ಒಂದು ಕಡೆ ನಿರ್ಲಕ್ಷ್ಯ, ಅನಾಸಕ್ತಿ, ಒಗ್ಗಟ್ಟಿನ ಕೊರತೆಯಿಂದಲೇ ಈ ರೀತಿಯಾದಂತಹ ಪೆಟ್ಟು ಬಿದ್ದುಬಿಟ್ಟಿದೆ. ಬಿಜೆಪಿಗೆ ಮುಗ್ಗಲ ಮುಳುಗಾಗಿರುವುದು ಯಾರು ಹಾಗಾದ್ರೆ ಅನ್ನುವಂತಹ ಚಿಂತೆ ಈಗ. ಪಕ್ಷದ್ರೋಹಿಗಳ ಪತ್ತೆಗೆ ಈಗಾಗಲೇ ರಾಜ್ಯ ಬಿಜೆಪಿ ನಾಯಕರು ಮುಂದಾಗಿದ್ದಾರೆ. ಯಾರು ಈ ರೀತಿಯಾಗಿ ಪಕ್ಷದ್ರೋಹಿ ಚಟುವಟಿಕೆ ಮಾಡ್ತಾ ಇದ್ದಾರೆ, ಪಕ್ಷಕ್ಕೆ ಡ್ಯಾಮೇಜ್ ಮಾಡ್ತಾ ಇದ್ದಾರೆ, ಪಕ್ಷದ ವರ್ಚಸ್ಸನ್ನ ಕುಂದಿಸುವಂತಹ ಕೆಲಸಕ್ಕೆ ಮುಂದಾಗ್ತಿದ್ದಾರೆ ಅಂತವರನ್ನ ಪತ್ತೆ ಹಚ್ಚುವಂತಹ ಕೆಲಸ ಮಾಡ್ತಾ ಇದ್ದಾರೆ. ಅಡ್ಡ ಮತದಾನ ಮಾಡಿದವರ ಪತ್ತೆ ಈಗ ದೊಡ್ಡ ಸವಾಲಾಗ್ಬಿಟ್ಟದೆ. ಯಾರು ಮಾಡಿದ್ದಾರೆ ಗೊತ್ತಾಗುತ್ತೆ, ಯಾರು ಅಡ್ಡ ಮತದಾನ ಮಾಡಿದಾರಲ್ಲ ಗೊತ್ತಾಗುತ್ತೆ. ಈ ಪರಿಷತ್ ಕದನ ಕಾಂಗ್ರೆಸ್ಗೆ ಹೆಚ್ಚುವರಿ ಸ್ಥಾನ ಸಿಕ್ಕಿಬಿಟ್ಟಿದೆ. ಎಲ್ಲೋ ಯಾರು 4 ಸ್ಥಾನವನ್ನ ಗೆದ್ದು ಬಿಡ್ತಾರೆ ಕಾಂಗ್ರೆಸ್ನವರು ಅನ್ಕೊಂಡಿದ್ರು. ಇನ್ನುಳಿದಂತಹ 2 ಸ್ಥಾನ ಬಿಜೆಪಿ ಗೆಲ್ಲುತ್ತೆ ಅಂತ ಹೇಳಿ ಗೊತ್ತಿತ್ತು. ಬಹುಶಃ 1 ಸ್ಥಾನ ಜೆಡಿಎಸ್ ಗೆಲ್ಲುತ್ತೆ ಅಂತ ಹೇಳಿ ಅನ್ಕೊಂಡಿದ್ರು, ನಿರೀಕ್ಷೆಯನ್ನ ಇಟ್ಕೊಂಡಿದ್ರು ಸಾಕಷ್ಟು. ಬಟ್ ಅದು ಯಾವುದು ಕೂಡ ಆಗ್ಲಿಲ್ಲ. ಇತ್ತ HD ಕುಮಾರಸ್ವಾಮಿಗೆ ಭಾರಿ ಮುಖಭಂಗ ಆಗಿದೆ. ಸಾಕಷ್ಟು ಸವಾಲ್ ಹಾಕಿದ್ರು, ನಾವು ಗೆದ್ಕೊಂಡು ಬರ್ತೀವಿ ಅಂತ ಹೇಳಿ ಕೂಡ ಪಣ ತೊಟ್ಟಿದ್ರು. ಹೇಳಿಕೇಡಿ ಅವರ ಪಕ್ಷದಲ್ಲಿ 18 ಶಾಸಕರಿದ್ರು. ಈಗ 7 ಶಾಸಕರ ಕ್ರಾಸ್ ವೋಟ್ ಯಾರೆಲ್ಲ ಮಾಡಿದಾರಲ್ಲ, ಅಡ್ಡ ಮತದಾನ ಮಾಡಬಾರ್ದು ಅಂತ ಹೇಳಿ ಕೆಲವೊಂದಿಷ್ಟು ಮತಪಾಠಗಳನ್ನ ಕೂಡ ಬಿಜೆಪಿ ಪಕ್ಷದಲ್ಲಿ ಮಾಡಲಾಗಿತ್ತು. ಯಾವ ರೀತಿ ಕಾಂಗ್ರೆಸ್ ಪಕ್ಷದಲ್ಲಿ ಶಾಸಕರನ್ನ ಹಿಡಿದಿಟ್ಟುಕೊಳ್ಳುವಂತಹ ಕೆಲಸ DK ಶಿವಕುಮಾರ್ ಅವರು ಮಾಡಿದ್ರಲ್ಲ, ಅದೇ ರೀತಿಯಾಗಿ ಬಿಜೆಪಿ ನಾಯಕರು ಕೂಡ ಮಾಡಿದ್ರು. ಆದ್ರೂ ಕೂಡ ಅಡ್ಡ ಮತದಾನ ಆಗಿಬಿಟ್ಟಿದೆ. ಈಗ ವರದಿ ಕೇಳಿದ್ದಾರೆ ಹೈಕಮಾಂಡ್ನ ನಾಯಕರು. 2 ಅಭ್ಯರ್ಥಿಗಳ ಗೆಲ್ಲಿಸಿಕೊಳ್ಳುವಲ್ಲಿ ಬಿಜೆಪಿ ಸಕ್ಸಸ್ ಆಗಿದೆ. ಆದ್ರೆ ಬಿಜೆಪಿಗೆ ಹೊಡೆತ ಕೊಟ್ಟಿದ್ದು ಕ್ರಾಸ್ ವೋಟಿಂಗ್. 135 ಶಾಸಕರು ಇರುವಂತಹ ಕಾಂಗ್ರೆಸ್ಗೆ ಬಿದ್ದಿದ್ದು 151 ಮತಗಳು. 62 ಶಾಸಕರು ಇರುವಂತಹ ಬಿಜೆಪಿಗೆ 56 ಮತ, ಜೆಡಿಎಸ್ಗೆ 14 ಮತ. 11 ಮತಗಳ ಲೆಕ್ಕಾಚಾರದಲ್ಲಿ ಮುಳುಗಿದೆ ರಾಜ್ಯ ಬಿಜೆಪಿ ಅಟ್ಟಿ. ನೋಡಿ, ಇತ್ತ ಕಾಂಗ್ರೆಸ್ ಆಗಿರಬಹುದು, ಇತ್ತ ಬಿಜೆಪಿ ಆಗಿರಬಹುದು, ಬಹಳ ಅಭೂತಪೂರ್ವವಾದಂತಹ ಗೆಲುವನ್ನ ಸಾಧಿಸುವಲ್ಲಿ ಮುಂದಾದ್ರು. ಆದ್ರೆ ಜೆಡಿಎಸ್ ವಿಫಲ ಆಗೋಯ್ತು. ಸಾಕಷ್ಟು ರೀತಿಯಾದಂತಹ ರಣತಂತ್ರಗಾರಿಕೆಯನ್ನ ಹೆಣೆದಿದ್ರು. ಹೇಗಾದ್ರೂ ಮಾಡಿ ಅವ್ರೇನ್ ಕಣಕ್ಕಿಳಿಸಿದ್ರಲ್ಲ ಗೋವಿಂದರಾಜ್ ಅವರನ್ನ ಗೆಲ್ಲಿಸ್ಕೊಂಡು ಬರಲೇಬೇಕು ಅಂತ ಹೇಳಿ ಕೂಡ ಸಾಕಷ್ಟು ರೀತಿಯಾದಂತಹ ಕಸರತ್ತನ್ನ ಮಾಡ್ತಾ ಇದ್ರು. ಇತ್ತ ತಂತ್ರ ಪ್ರತಿತಂತ್ರ ಕೂಡ ಹೆಣೆಯಲಾಗ್ತಾ ಇತ್ತು. ಅವರು ಕೂಡ ರಿಸಲ್ಟ್ ನಲ್ಲಿ ಬೀಡು ಬಿಟ್ಟಿದ್ರು. ಯಾವುದೇ ಕಾರಣಕ್ಕೂ ಅಡ್ಡ ಮತದಾನ ಆಗಬಾರದು ಅನ್ನುವಂತಹ ನಿಟ್ಟಿನಲ್ಲಿ. ಮತ್ತೊಂದು ಕಡೆ ಕಾಂಗ್ರೆಸ್ನಲ್ಲಿ ಯಾರೆಲ್ಲ ಅಸಮಾಧಾನಿತ ಶಾಸಕರಿದ್ರು ಅವರನ್ನ ಟಾರ್ಗೆಟ್ ಮಾಡುವಂತಹ ಕೆಲಸಕ್ಕೂ ಕೂಡ ಮುಂದಾಗಿದ್ರು. ಕೊನೆ ಮೂಮೆಂಟ್ ಅಲ್ಲೂ ಕೂಡ ಗೊತ್ತಿರುವಂತಹ ವಿಷಯ. ಸೊ ಈಗ 2 ಅಭ್ಯರ್ಥಿಗಳ ಗೆಲ್ಲಿಸುವಲ್ಲಿ ಬಿಜೆಪಿ ನಾಯಕರು ಸಕ್ಸಸ್ ಆಗಿದ್ದಾರೆ. ಹಾಗಾದ್ರೆ ಬಿಜೆಪಿಗೆ ಹೊಡೆತ ಕೊಟ್ಟಿದ್ದು ಯಾರು? 135 ಶಾಸಕರು ಇರುವಂತಹ ಕಾಂಗ್ರೆಸ್ಗೆ ಬಿದ್ದಿದ್ದು 151 ಮತಗಳು. 7 ಶಾಸಕರು ಈಗ ಅಡ್ಡ ಮತದಾನ ಮಾಡಿದ್ದಾರೆ ಎನ್ನುವಂತಹ ಮಾಹಿತಿ ಇದೆ. ಯಾರೆಲ್ಲ ಅಡ್ಡ ಮತದಾನ ಮಾಡಿದ್ದಾರೆ ಅನ್ನುವಂತಹ ವರದಿಯನ್ನ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ ಅವರು ಆ ಒಂದು ರಿಪೋರ್ಟ್ ಅನ್ನ ಸಲ್ಲಿಕೆ ಮಾಡಬೇಕಾಗತ್ತೆ. ಮುಂದಿನ ಕ್ರಮ ಯಾವ ರೀತಿ ಜರುಗುತ್ತೆ, ಹೈಕಮಾಂಡ್ ನಾಯಕರು ಅವರ ವಿರುದ್ಧವಾಗಿ ಯಾವ ರೀತಿ ಕ್ರಮವನ್ನ ಜರುಗಿಸ್ತಾರೆ ಅನ್ನೋದು ಈಗ ಯಕ್ಷ ಪ್ರಶ್ನೆ ಆಗಿದೆ.